ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಏನಿದು ಮತ್ತೆ ರೋಡ್ ತೋರಿಸ್ತಾ ಇದ್ದಾರೆ, ಎಲ್ಲಿಗೋ ಹೋಗ್ತಿದ್ದಾರೆ ಅಂತ ನೋಡ್ತಿದ್ದೀರಾ? ಎಸ್, ಇವತ್ತು ನಾವು ಶಿವಗಂಗೆ ಹೊರಟಿದ್ದೀವಿ. ನನ್ನ ತಂಗಿ ಬಂದಿದ್ಲು. ನನ್ನ ತಂಗಿ, ನಾನು, ಪ್ರಿಯಾ, ನಮ್ಮ ಯಜಮಾನ್ರು 4 ಜನ ಶಿವಗಂಗೆ ಹೊರಟಿದ್ದೀವಿ. ನೋಡಿ, ಇನ್ನೇನು ಶಿವಗಂಗೆಗೆ ರೀಚ್ ಆದ್ವಿ. ನೋಡಿ ಶಿವಗಂಗೆಗೆ ರೀಚ್ ಆದ್ವಿ. ಸ್ವಲ್ಪ ಗಾಡಿ ಪಾರ್ಕ್ ಮಾಡಿಬಿಟ್ಟು ನೆಟ್ಕೊಂಡು ಹೋಗೋಣ ಅಂತ ಹೇಳಿ ಗಾಡಿ ಪಾರ್ಕ್ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ನೋಡಿ ಯಾವ ಥರ ಕಾಣ್ತಾ ಇದೆ ಬೆಟ್ಟ. ತುಂಬ ಕ್ಯೂರಿಯಾಸಿಟಿ ಇದೆ ಬೆಟ್ಟ ಹತ್ತೋದಕ್ಕೆ. ಅಲ್ಲಿ ಹತ್ತಿದ ಮೇಲೆ ಯಾವ ರಿಯಾಕ್ಷನ್ ಇರುತ್ತೋ ಗೊತ್ತಿಲ್ಲ. ಈಗಂತೂ ಫುಲ್ ಜೋಶಲ್ಲಿದ್ದಾರೆ ಇಬ್ಬರು ಹತ್ತೋದಕ್ಕೆ. ಇನ್ನು ಗಾಡಿ ಪಾರ್ಕ್ ಮಾಡೋಣ ಅಂತ ಹೋದ್ವಿ. ಒಂದೊಂದಾಗಿ ಗಾಡಿ ಬರ್ತಾ ಇದ್ದಾವೆ ರಿಟರ್ನ್. ನಾವು ಮಧ್ಯಾಹ್ನ ಹೋಗಿದ್ದೀವಿ. ಬಿಸಿಲು ನೋಡಿ ಎಷ್ಟಿದೆ. ಇದು ಕೆಳಗಡೆ ಕಲ್ಯಾಣಿ ಹತ್ರ. ಇಲ್ಲಿ ಶಿವಲಿಂಗಗಳಿದ್ದಾವೆ. ನೀರು ತುಂಬಿರೋದ್ರಿಂದ ಕಾಣಲ್ಲ. ಇನ್ನು ಕಲ್ಯಾಣಿ ಹತ್ರ ಬಂದ ತಕ್ಷಣವೇ ಫೋಟೋಸ್ ತಗೊಳ್ಳೋಣ ಅಂತ ಹೇಳಿ ಹೋದ್ವಿ. ತುಂಬ ಚೆನ್ನಾಗಿತ್ತು. ಮಧ್ಯಾಹ್ನ ಬಂದ್ರೂ ತುಂಬ ಖುಷಿ ಆಯಿತು ಇದೆಲ್ಲ ನೋಡೋಕ್ಕೆ. ತುಂಬ ದಿನ ಆಗಿತ್ತು ನಾನು ಬಂದು ಇಲ್ಲಿಗೆ. ಶಿವಲಿಂಗ ಕಾಣ್ತಾ ಇರಲಿಲ್ಲ. ಪಾಪ ತುಂಬ ಜನ ಬಂದು ನೋಡ್ಕೊಂಡು ಹೋಗಿದ್ರು ಆಲ್ರೆಡಿನ. ನೀರು ಫುಲ್ ಇತ್ತಲ್ಲ, ಹಾಗಾಗಿ ಶಿವಲಿಂಗ ಕಾಣಲಿಲ್ಲ. ಮತ್ತು ಮೀನು ಅಷ್ಟೇ, ಎಷ್ಟು ಚೆನ್ನಾಗಿ ಚಿಕ್ಕ ಚಿಕ್ಕ ಮೀನೆಲ್ಲ ಬರೋವು ಹತ್ರಕ್ಕೆ. ಚೆನ್ನಾಗಿತ್ತು. ಇಲ್ಲೆಲ್ಲ ಮುಗಿಸ್ಕೊಂಡು ಇನ್ನು ಹೊರಡೋಣ ಅಂತ ಹೇಳಿ ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ. ದೇವ್ರಿಗೆ ನಮಸ್ಕಾರ ಮಾಡಿ. ನನ್ನ ತಂಗಿ ಎಲ್ಲರೂ ಬರೀ ಫೋಟೋ ಹಿಡಿಯೋದೇ ಆಗಿತ್ತು ಅವಳಿಗೆ. ಅದು ಒಂಥರ ಕ್ರೇಜ್ ಅವಳಿಗೆ, ಫೋಟೋ ಕ್ರೇಜ್ ಅಂತ ಹೇಳ್ಬೋದು. ತಗೊಂಡೋಗಿ ಅಂದ್ರು ತಗೊಂಡು ಹತ್ತಾ ಇದೀವಿ. ಅಡುಗೆ ಸಲಿಗೆ ಹಾಕ್ಬಿಟ್ಟು ಬಿಂದು ನೋಡಿ ಎಷ್ಟು ದೊಡ್ಡ ಕಟ್ಗೆ ತೊಗೊಂಡಿದ್ದಾಳೆ. ಅದಕ್ಕೆ ತೋರಿಸ್ತಾಳೆ, ನೋಡಿ ಮಮ್ಮ ನಾನು ಎಷ್ಟು ದೊಡ್ಡ ತೊಗೊಂಡಿದ್ದೀನಿ ಅಂತ ಹೇಳಿ. ಅವರು ನಿಮ್ಗೆ ಯಾವ್ದಾಗುತ್ತೆ ತೊಗೊಳ್ಳಿ ಅಂದರೆ ಅಷ್ಟು ಚಿಕ್ಕ ತಂದಾಳೆ. ಅಟ್ಲೀಸ್ಟ್ ನಾವು ಮೇಲ್ಗಡೆ ಹೋಗ್ತಾ ಇದ್ದೀವಿ, ಒಂದು ಹೆಲ್ಪ್ ಆಗುತ್ತೆ ಅಂತೇಳಿ ತಗೊಂಡೋಗ್ತಾ ಇದ್ದೀವಿ ಅಷ್ಟೇ. ಇನ್ನು ಬಂತು ಅಡುಗೆ ಸಲಿಗೆ. ಅದು ಕಟ್ಗೆ ಒಂದೊಂದು ತೊಗೊಂಡೋಗಿದ್ವಲ್ಲ ಅದನ್ನು ಹಾಕ್ಬಿಟ್ಟು ಈ ಕಡೆ ದೇವಸ್ಥಾನ ಇತ್ತು, ಆರುಮುಖ ಸುಬ್ರಹ್ಮಣ್ಯ ಸ್ವಾಮಿ ಅಂತ. ಕ್ಲೋಸ್ ಆಗಿತ್ತು. ಅಲ್ಲಿ ನಮಸ್ಕಾರ ಮಾಡಿಕೊಂಡು ಇನ್ನು ಹತ್ತುತ್ತಾ ಇದ್ದೀವಿ. ಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ. ಸ್ವಲ್ಪ ಇಲ್ಲಿ ಮೆಟ್ಲು ಹತ್ತೋಕ್ಕೆ ಟಯರ್ಡ್ ಆಗಿದ್ವಿ ಸ್ಟಾರ್ಟಿಂಗೇನೆ. ಇಲ್ಲಿ ಸ್ವಲ್ಪ ಮೆಟ್ಲು ಹತ್ತೋದು ಅಷ್ಟೇ ಸುಸ್ತು. ಆ ಕಡೆ ಹೋಗ್ತಾ ಕಲ್ಲಲ್ಲಿ ಬೆಟ್ಟದಲ್ಲಿ ಕಡ್ದಿರ್ತಾರಲ್ಲ, ಅಲ್ಲೇನು ಅಷ್ಟಾಗಿ ಸುಸ್ತಾಗೋದಿಲ್ಲ. ಇಲ್ಲಿ ಅಷ್ಟೇ ಸುಸ್ತಾಗ್ತಿದ್ದು. ಇವಳಿನ್ನ ಸ್ಟಾರ್ಟ್ ಮಾಡಿಕೊಂಡ್ಳು ಫೋಟೋಸ್ ತಗೊಳ್ಳೋಕ್ಕೆ. ಅದಕ್ಕೋಸ್ಕರ ನಾನು ಪ್ರಿಯಾಂಕ ಮುಂದೆ ಮುಂದೆ ಹೋಗ್ತಾ ಇದ್ದೀವಿ. ಅಲ್ಲಿ ಕೂಡ ದೇವಸ್ಥಾನವೂ ಅಷ್ಟೇ ಇವತ್ತು ಕ್ಲೋಸ್ ಆಗಿತ್ತು. ಮತ್ತು ಈ ಕಡೆ ಪಾತಾಳ ಗಂಗೆ ಇದೆ. ಮೇಲ್ಗಡೆ ಹತ್ತುತ್ತಾ ರೈಟ್ ಸೈಡಲ್ಲೇ ಇದೆ ಪಾತಾಳ ಗಂಗೆ. 2 ಬಂಡೆ ಸೆಂಟ್ರಲ್ಲಿ ನೀರು ಬರ್ತವೆ. ಅಲ್ಲಿಗೆ ಹೋಗಿದ್ವಿ ನಮಸ್ಕಾರ ಮಾಡ್ಕೊಬರೋಣ ಅಂತ. ಅಲ್ಲಿ ಸ್ಟಾರ್ಟಿಂಗಲ್ಲೇ ನಾಗರದ್ದು ಪ್ರತಿಷ್ಠಾಪನೆ ಮಾಡಿದ್ದಾರೆ. ನೋಡಿ ಈ ಥರ ಇದೆ. ಚಿಕ್ಕ ಚಿಕ್ಕ ನಾಗರ ಕಲ್ಲು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಮತ್ತು ಮುಂದೆ ಹೋದರೆ ಲೆಫ್ಟ್ ಸೈಡಲ್ಲಿ ಕಾಲಭೈರೇಶ್ವರ ಸ್ವಾಮಿದು ಬೆಟ್ಟದಲ್ಲೇ ಕಡ್ದಿದ್ದಾರೆ. ನೋಡಿ ಕಾಣ್ತಾ ಇದೆಯಲ್ಲ ಅವ್ರದ್ದು. ಇದೂ ತುಂಬ ಚೆನ್ನಾಗಿತ್ತು. ಇಲ್ಲಿಗೆ ಬಂದರು ಮುಂಚೆ ಎಲ್ಲ ಸ್ನಾನ ಮಾಡಿ ಗಂಗಮ್ಮನ ಮಾಡಿಕೊಂಡು ಹೋಗ್ತಾಯಿದ್ರು. ಈಗ ಅಲ್ಲಿ ಸ್ನಾನ ಮಾಡೋದಕ್ಕೆಲ್ಲ ಬಿಡಲ್ಲ ಅನಿಸುತ್ತೆ. ಯಾರೂ ಮಾಡ್ತಾನೂ ಇರಲಿಲ್ಲ. ಅಲ್ಲಿ ಟಿಕೆಟ್ ತೊಗೋಬೇಕು. ಸ್ಟಾರ್ಟಿಂಗೇ ಟಿಕೆಟ್ ತೊಗೊಂಡ್ರೆ ಒಳಗಡೆ ಕಳಿಸ್ತಾರೆ. ನಾವು ಇಲ್ಲಿ ಬಂದು ನಮಸ್ಕಾರ ಮಾಡಿಕೊಂಡು ಕೆಳಗಡೆ ಇಳಿಯೋಣ. ಅಲ್ಲಿ ನೋಡಿ ಬಾಗಿಲಿದೆಯಲ್ಲ, ಅಲ್ಲಿ ಪಾತಾಳ ಗಂಗೆ ಇರೋದು. ಈ ಕಡೆ ಎಲ್ಲ ಇದರಲ್ಲಿ ಕಟ್ಟಿದ್ದಾರೆ ಗಂಗಮ್ಮನ ಮಾಡೋದಕ್ಕೆ ಅಂತ ಹೇಳಿ. ನಾವು ಮಣ್ಣಲ್ಲಿ ಊರ ಕಡೆ ಯಾವ ಥರ ಮಾಡ್ತೀವೋ ಆ ಥರ ಎಲ್ಲ ಈ ಸಿಮೆಂಟಲ್ಲೇ ಸ್ವಲ್ಪ ಕಟ್ಟಿದ್ರು. ಮತ್ತು ಕಲ್ಲಲ್ಲಿ ಕೂಡ ಶಿವಲಿಂಗ ಆಮೇಲೆ ನಂದೀಶ್ವರ 2 ಕಡ್ದಿದ್ದಾರೆ. ಎಷ್ಟು ಚೆನ್ನಾಗಿದೆ ನೋಡಿ. ನೀರು ಯಾವ ಥರ ಕಾಣ್ತಿದ್ದಾವೆ. ಪ್ರಿಯಾ ಅಲ್ಲಿಗೆ ಹೋಗ್ಬಿಟ್ಟು ನಿಂತ್ಕೊಬಿಟ್ಲು, ಮುಂದಕ್ಕೆ ಹೋಗೋಕ್ಕೆ ಆಗದೆ. ಸ್ವಲ್ಪ ಭಯ ಆಗುತ್ತಲ್ಲ ಎಲ್ರಿಗೂ ಅದೇ ಥರ. ಮತ್ತು ಆಮೇಲೆ ನಮ್ಮ ಮನೆಯವರು ಬನ್ನಿ ಏನಾಗಲ್ಲ ಅಂತ ಹೇಳಿ ಮುಂದೆ ಹೋಗ್ತಾ ಇದ್ದಾರೆ. ನೋಡಿ ಯಾವ ಥರ ನೀರಿದ್ದಾವೆ. ತುಂಬ ಚೆನ್ನಾಗಿರುತ್ತೆ. ಈ ನೀರೆಲ್ಲ ಕುಡಿದ್ರೆ ಯಾವುದೇ ಕಾಯಿಲೆ ಇದ್ದರೂ ಪರಿಹಾರ ಆಗ್ತವೆ. ಆಮೇಲೆ ಮಕ್ಕಳು ಸಂತಾನ ಭಾಗ್ಯಕ್ಕೋಸ್ಕರ ಎಲ್ಲದಕ್ಕೂ ಇಲ್ಲಿ ಬಂದು ಸ್ನಾನ ಮಾಡ್ಕೊಂಡು ಗಂಗಮ್ಮನ ಮಾಡಿ ಹೋಗ್ತಾರೆ. ನೋಡಿ ಎಷ್ಟು ಪ್ಯೂರ್ ಇದ್ದಾವೆ ನೀರು. ನಾವು ಅಕ್ವಾಗಾರ್ಡು ಆಮೇಲೆ ಫಿಲ್ಟ್ರ್ ನೀರು ಅಂತ ಕುಡಿತೀವಲ್ಲ, ಅದಕ್ಕಿಂತ 90% ಪ್ಯೂರ್ ಇರ್ತವೆ ವಾಟ್ರ್ ಮಾತ್ರ. ನಾವು ಕುಡಿದ್ವಿ, ತುಂಬ ಸ್ವೀಟಾಗಿದ್ವು, ಚೆನ್ನಾಗಿತ್ತು. ನೋಡಿ ಬಂಡೆ ಎಷ್ಟು ದೊಡ್ಡದಿದೆ.
ಅವೆರಡು ಬಂಡೆ ಸೆಂಟ್ರಲ್ಲಿ ನೀರಿರ್ತವೆ. ಚೆನ್ನಾಗಿತ್ತು ಒಂಥರ ಎಕ್ಸ್ಪೀರಿಯೆನ್ಸು. ನಾವು ಅವಾಗ ನಮ್ಮ ತಾತ ಅವ್ರು ಕರ್ಕೊಂಬಂದಾಗ ಬಂದಿದ್ದು. ಅಲ್ಲಿ ನೋಡಿಕೊಂಡು ಮತ್ತೆ ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅಲ್ಲಿಂದ ಬಂದರೆ ಇದು ಬೆಟ್ಟಕ್ಕೆ ದಾರಿ ಈ ಕಡೆ ಇದೆ, ಇನ್ನು ದೇವಸ್ಥಾನಕ್ಕೆ ಸ್ಟ್ರೈಟ್ ಹೋಗಬೇಕು. ದೇವಸ್ಥಾನಕ್ಕೆ ಒಳಗಡೆ ಗುಡಿಗೆ ಹೋಗ್ಬಿಟ್ಟು ಅಲ್ಲಿಂದ ಹಾಗೆ ಬೆಟ್ಟಕ್ಕೆ ಹೋಗ್ಬೋದು. ಆದರೆ ಈಗ ಮಧ್ಯಾಹ್ನ ಆಗಿತ್ತು, ದೇವಸ್ಥಾನ ಕ್ಲೋಸ್ ಆಗಿದೆ ನೋಡಿ, ನಾವು ಅಲ್ಲೇ ನೋಡ್ತಾ ಇದ್ದೀವಿ. ಬಟ್ ಅಲ್ಲಿಗೇನು ದೇವ್ರು ಕಾಣೋದಿಲ್ಲ, ಇನ್ನೂ ಹೋಗಿ ಲೆಫ್ಟಿಗೆ ಹೋಗಿ ತಿರುಗ್ಕೋಬೇಕು. ಅದಕ್ಕೆ ದೇವ್ರು ಕಾಣ್ತಿದೆ ಅಂತೇಳಿ ಪ್ರಿಯಾಂಕಾ ನೋಡ್ತಾ ಇದ್ಲು, ಕಾಣಲಿಲ್ಲ. ನಾವು ಅಲ್ಲೇ ನಮಸ್ಕಾರ ಮಾಡಿಕೊಂಡು ಬಂದ್ವಿ. ಈ ಕಡೆಯಿಂದ ಹೋಗೋಣ ಅಂತ ಹೇಳಿ. ನೋಡಿ ಯಾವ ಥರ ಇದ್ದಾವೆ ಕಲ್ಲು ಎಲ್ಲ. ಆ ಕಾಲದಲ್ಲಿ ಇರೋ ದೇವಸ್ಥಾನದ ಕಲ್ಲು ನೋಡೋದೇ ಒಂಥರ ಇದು. ಚಿಕ್ಕ ಚಿಕ್ಕದಾಗಿ ಎಲ್ಲ ಕಡೆ ಬರೆದಿರ್ತಾರೆ, ಚಿಕ್ಕ ಚಿಕ್ಕದಾಗಿ ದೇವ್ರನ್ನ ಕೆತ್ತನೆ ಮಾಡಿರ್ತಾರೆ. ತುಂಬ ಚೆನ್ನಾಗಿರುತ್ತೆ. ಇದ್ರ ಬಗ್ಗೆ ಅಷ್ಟು ಇತಿಹಾಸ ನನಗೆ ಗೊತ್ತಿಲ್ಲ, ನನಗೆ ಗೊತ್ತಿರೋಷ್ಟು ಹೇಳ್ತಾ ಇದ್ದೀನಿ ಅಷ್ಟೇ. ಅದ್ರ ಬಗ್ಗೆ ಡೀಪಾಗಿ ತಿಳ್ಕೊಂಡಿರಲಿಲ್ಲ ನಾನು. ಬಟ್ ನೋಡಿದ್ದೀನಿ ಎಲ್ಲನೂ. ಒಂದು 3 ಟೈಮ್ಸ್ ಬಂದಿದ್ದೀನಿ ನಾನು ಇಲ್ಲಿಗೆ, ನೋಡಿದ್ದೀನಿ ಅಷ್ಟೇ. ಆಲ್ರೆಡಿ ಯಾರೋ ಫ್ಯಾಮಿಲಿ ಫುಲ್ ಬೆಟ್ಟ ಹತ್ಬಿಟ್ಟು ಇಳಿದು ಬಿಸಿಲು ಅಂತ ಹೇಳಿ ಕೂತ್ಕೊಂಡಿದ್ರು, ಮಕ್ಕಳನ್ನೆಲ್ಲ ಕರ್ಕೊಬಂದಿದ್ರಲ್ಲ. ಸ್ವಲ್ಪ ತಿಂಡಿ ಎಲ್ಲ ತಿಂದ್ಕೊಂಡು ರೆಸ್ಟ್ ಮಾಡಿಕೊಂಡು ಹೋಗೋಣ ಅಂತೇಳಿ ಈ ಕಡೆ ಕೂತಿದ್ರು. ಅಲ್ಲೂ ಓಪನ್ ಇತ್ತು ಒಳಗಡೆ ಹೋಗೋಕ್ಕೆ, ಬಟ್ ದೇವ್ರದ್ದು ಬಾಗಿಲಾಗಿದ್ರು. ಇಳಿವಾಗ ನೋಡೋಣ, ದೇವಸ್ಥಾನಕ್ಕೆ ಹೋಗೋಣ, ದರ್ಶನ ಮಾಡ್ಕೊಳ್ಳೋಣ ಅಂತ ಹೇಳಿ ಬಂದ್ವಿ. ಇಲ್ಲಿ ನಾಗರಕಲ್ಲು ನೋಡಿ ಎಷ್ಟೊಂದಿದ್ದಾವೆ, ಅಷ್ಟು ಒಂದು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅಲ್ಲಿ ನಮಸ್ಕಾರ ಮಾಡಿಕೊಂಡು ಮತ್ತೆ ಈ ಕಡೆಯಿಂದ ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಬೇಕು. ಅಷ್ಟರೊಳಗೆ ಇಲ್ಲಿ ಸ್ವಲ್ಪ ಮಂಟಪದ ಥರ ಇದೆ ಚಿಕ್ಕದಾಗಿ, ಮಣ್ಣು ಮತ್ತು ಕಲ್ಲು ಎರಡೂ ಇದ್ವು ಅಲ್ಲಿ. ಅಲ್ಲೆಲ್ಲ ಕಲ್ಲು ಒಂದ್ರ ಮೇಲೆ ಒಂದು ಜೋಡಿಸಿದ್ರು. ಅಂದರೆ ಈ ಥರ ಜೋಡಿಸ್ಬಿಟ್ರೆ ಅಂದ್ಕೊಂಡಿದ್ದು ಆಗುತ್ತೆ ಅನ್ನೋದು ಒಂದು ನಂಬಿಕೆ, ಅದಕ್ಕೋಸ್ಕರ ಜೋಡಿಸ್ತಾ ಇದ್ದೀವಿ ನಾವು ನೀಟಾಗಿ. ಹಾಸ್ಪಿಟ್ಲ್ ಅದು ಮೆಡಿಕಲ್ ಅಲ್ಲ, ಬಿದ್ದು ಸಾಕು ಕಮ್ಮಿಗೆ 5 ಇಲ್ಲ 3 ರೂಪಾಯಿ. ಹೌದಾ, ನಾನು ಯೋಸಂದಿಕ್ಕಿನಲ್ಲೇ 8 ಇನ್ನೊಂದು ಕಟ್ ಮಾಡಿ ಇಲ್ಲಿಗೆಲ್ಲ ಇಟ್ಬಿಟ್ಟು ಇನ್ನು ಬೆಟ್ಟ ಹತ್ತೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನೋಡಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಸ್ವಲ್ಪ ಅಂಗಡಿಗಳಲ್ಲೂ ಇರ್ತವೆ, ಇಲ್ಲೂ ಹೋಗ್ತಾ ಸಿದ್ರ ಬೆಟ್ಟದಲ್ಲಿ ಯಾವ ಥರ ಇದ್ವೋ ಅದೇ ಥರ ಅಂಗಡಿನೂ ಇರ್ತವೆ. ಈಗ ಸ್ಟಾರ್ಟ್ ಮಾಡಬೇಕು ಬೆಟ್ಟ ಹತ್ತೋದಕ್ಕೆ. ಇಲ್ಲಿಂದನೇ ಸ್ಟಾರ್ಟ್ ನೋಡಿ. ತುಂಬ ಚೆನ್ನಾಗಿರುತ್ತೆ, ಈ ಥರ ಎಲ್ಲ ಟ್ರಕ್ಕಿಂಗ್ ಥರ ಇರುತ್ತೆ, ಮತ್ತು ದೇವ್ರ ದರ್ಶನ ಮಾಡೋದಕ್ಕೂ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾವು ತುಂಬ ದಿನ ಆಗಿತ್ತು ಅಂತ ಹೇಳಿ ಬಂದಿದ್ವಿ. ಇಲ್ಲಿ ಬಂದರೂ ನಮ್ಮ ಬಿದ್ದು ಬಿಟ್ಟಿಲ್ಲ ಫೋಟೋ ತೆಗಿಯೋದು. ನೋಡಿ ಯಾವ ಥರ ಇದು ಅಷ್ಟೇ, ಬೆಟ್ಟದಲ್ಲೇ ನಮ್ಗೆ ಹತ್ತೋದಕ್ಕೆ ಸ್ವಲ್ಪ ಅನುಕೂಲವಾಗಿರಲಿ ಅಂತ ಹೇಳಿ ಯಾವ ಥರ ಕಟ್ದಿದ್ದಾರೆ ನೋಡಿ. ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ, ನಮ್ಗೆ ಹತ್ತೋದಕ್ಕೂ ಸ್ವಲ್ಪ ಹೆಲ್ಪ್ಫುಲ್ ಆಗಿದೆ. ಈ ಥರ ಇದ್ದರೆ ಕಾಲು ನೋವು ಬರಲ್ಲ. ಅಲ್ಲಿ ಸ್ಟಾರ್ಟಿಂಗ್ ಸ್ಟೆಪ್ಸ್ ಇದ್ವಲ್ಲ, ಅಲ್ಲಿ ಹತ್ತುತ್ತಾ ತುಂಬ ಸುಸ್ತಾಗುತ್ತೆ. ಅದೇ ಈ ಥರ ಇದ್ದರೆ ಸುಸ್ತು ಅನಿಸಲ್ಲ, ಹತ್ತೋದಕ್ಕೂ ಆಯಾಸ ಆಗಲ್ಲ, ಆರಾಮಾಗಿ ಹತ್ಬೋದು ಕಂಬಿ ಇಟ್ಕೊಂಡು. ಮಕ್ಕಳು ಯಾರಾದರೂ ಇದ್ದರೆ ಹುಷಾರಾಗೆ ಜಾರ್ದಂಗೆ ಹುಷಾರಾಗಿ ಅವ್ರನ್ನ ಕೇರ್ ಮಾಡ್ಕೊಂಡು ಹತ್ತಿದ್ರೆ ಆರಾಮಾಗಿ ಹತ್ಬೋದು. ನೋಡಿ ಸಿಂಗಲಾಗಿ ಬಂದರೆ ಯಾವ ಥರ ಇರುತ್ತೆ ಅಂತ ಹೇಳಿ ತುಂಬ ಚೆನ್ನಾಗಿ ಅನಿಸ್ತು. ನಮ್ಮ ಹಿಂದೆ ನೋಡಿ ಯಾವ ಥರ ಫೋಟೋಸ್ ತೆಗಿತಾಳೆ. ಅವ್ರ ಮಾಮಗೆ ಹೇಳ್ತಿದ್ಲು, ಮಮ್ಮ ನಾನು ಸರಿ ಕೂತ್ಕೊಂಡಿಲ್ಲ, ತೆಗಿಬೇಡಿ ಫೋಟೋಸು ಅಂತ. ಅವರು ಇಲ್ಲೇ ಹೇಳು ಅಂತೇಳಿ ಕಾಮಿಡಿ ಮಾಡಿಕೊಂಡು ಈ ಥರ ಎಂಜಾಯ್ ಮಾಡ್ತಾ ಇದ್ವಿ ನಾವು. ಅಂದರೆ ಸೂಪರಾಗಿ ಎಂಜಾಯ್ ಮಾಡಿದ್ವಿ. ಇನ್ನು ಸ್ಟಾರ್ಟಿಂಗೇ ಇದು, ಇನ್ನೂ ಹೋಗ್ತಾ ಮುಖ ನೋಡಿ ಹೆಂಗಾಗಿರುತ್ತೆ. ಸ್ಟಾರ್ಟಿಂಗ್ ಚೆನ್ನಾಗೇ ಇದ್ದೀವಿ ಖುಷಿಯಾಗೆ. ಇನ್ನು ಮೇಲೆ ಹೋದಾಗ ಅಂತೂ ಫುಲ್ಲು ಟಯರ್ಡ್ ಆಗಿರುತ್ತೆ. ಅದು ನಿಮಗೆ ತೋರಿಸ್ತೀನಿ ನೋಡಿ ಯಾವ ಥರ ಎಂಜಾಯ್ ಮಾಡ್ತಾಯಿದ್ದೀವಿ. ಆಲ್ರೆಡಿ 3:30 ಆಗಿದೆ ಇಲ್ಲೇ. ಮೇಲೆ ಹತ್ತೋ ಅಷ್ಟೊತ್ತಿಗೆ 5:30 ಆಗುತ್ತೆ. ಅವರು 5:30ಗೆ ಕ್ಲೋಸ್ ಅಂತ ಹೇಳಿದರು. ಒಂದು ಕಾಲು ಭಾಗನೂ ಹತ್ತಿಲ್ಲ, ಆಲ್ರೆಡಿ ಏನಾದರೂ ಸ್ನ್ಯಾಕ್ಸ್ ಅಂತ ಹೇಳಿ ಬ್ರೇಕ್ ತೊಗೊಂಡ್ಬಿಟ್ಟಿದ್ದೀವಿ. ಅವ್ರನ್ನ ಅಂಗಡಿಯವ್ರನ್ನ ಕೇಳ್ತಿದ್ವಿ, ಅಣ್ಣ ಎಷ್ಟು ಗಂಟೆಗೆ ಕ್ಲೋಸ್ ಆಗೋದು ಮೇಲ್ಗಡೆ ಅಂತ. ಅವರು ಇಲ್ಲ 5:30ವರೆಗೂ ಇರುತ್ತೆ, ಹೋಗಿ ಆರಾಮಾಗಿ ಹತ್ತಿ ಇಳಿಬೋದು ಅಂತ ಹೇಳಿದರು. ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ ನೋಡಿ. ಇನ್ನು ಅಲ್ಲಿ ಸ್ವಲ್ಪ ಅರ್ವನಾದರೂ ಇತ್ತು ಈ ಥರ ಹತ್ತೋದಕ್ಕೆ. ಇಲ್ಲಿ ಚಿಕ್ಕದಾಗಿ ಕೆತ್ತಿದ್ದಾರೆ, ಹೋಗ್ಬೋದು ಇಲ್ಲಿನೂ. ಮತ್ತು ಇಲ್ಲಿ ನೋಡಿ ಫುಲ್ ಪೊದೆ ಥರ ಇದೆ, ಆ ಕಡೆ ಈ ಕಡೆ ಹುಲ್ಲು ಯಾವ ಥರ ಬೆಳೆದಿದೆ ಅಂತ ಹೇಳಿ.
ವೀಕ್ ಡೇಸಲ್ಲಿ ಸ್ವಲ್ಪ ಜನ ಕಡಿಮೆ ಜನ ಏನು ಇರಲಿಲ್ಲ ನಾವು ಹೋದಾಗ. ಎಲ್ಲೋ ಒಬ್ಬೊಬ್ರು ಅಪರೂಪಕ್ಕೆ 2-3 ಕಾಣಿಸ್ತಾ ಇದ್ರು ಹತ್ತಿ ಇಳಿಯೋಕ್ಕೆ. ಆದರೂ ಅಷ್ಟು ಭಯ ಏನು ಅನಿಸ್ತಾ ಇರಲಿಲ್ಲ. ತುಂಬ ಚೆನ್ನಾಗಿತ್ತು. ಒಂದೊಂದು ಬೆಟ್ಟದಲ್ಲಾದರೆ ತುಂಬ ಭಯ ಆಗುತ್ತೆ, ನಾವೇ ಹೆಂಗಪ್ಪ ಹತ್ತೋದು ಅಂತ ಹೇಳಿ. ಇಲ್ಲೇನು ಅಷ್ಟು ಭಯ ಆಗ್ತಾ ಇರಲಿಲ್ಲ. ಯಾರಾದರೂ ಒಬ್ಬೊಬ್ರು ಎದುರಿಗೆ ಬರ್ತಾಯಿದ್ರು, ಆಲ್ರೆಡಿ ಬೆಳಿಗ್ಗೆ ಹತ್ತಿ ಇಳಿತಾ ಇರ್ತಾರಲ್ಲ ಅವ್ರು ಮಾತ್ರ ಕಾಣಿಸ್ತಾ ಇದ್ರು. ಹತ್ತುತ್ತಿದ್ದಂದರೆ ನಮ್ಮಿಂದ ಯಾರೂ ಬರ್ತಾ ಇರಲಿಲ್ಲ, ನಾವೇ ಲಾಸ್ಟು. ನೋಡಿ ನಾವು ಹತ್ತೋದಕ್ಕೆ ಎಷ್ಟು ಒದಾಡ್ತೀವಿ. ಇವರು ಬಿಂದಿಗೆಯಲ್ಲಿ ನೀರು ಮತ್ತು ಅಂಗಡಿಗೆ ಬೇಕಾಗಿರೋ ಐಟಮ್ಸ್ ಎಲ್ಲ ತಗೊಂಡು ಯಾವ ಥರ ಹತ್ತುತ್ತಾರೆ ಅಂತ ಹೇಳಿ. ಅವ್ರದ್ದು ಶ್ರಮಕ್ಕೆ ಹ್ಯಾಂಡ್ಸ್ ಆಫ್. ಏಕೆಂದರೆ ನಾವು ಹತ್ತೋದಕ್ಕೆ ಇಷ್ಟು ಒದ್ದಾಡ್ತಾ ಇದ್ದೀವಿ ನೋಡಿ ಆಲ್ರೆಡಿನ. ಸ್ವಲ್ಪ ಹೊತ್ತೇ ಸುಸ್ತಾಗಿ ಕೂತ್ಕೊಂಡಿದ್ದೀವಿ. ಇನ್ನು ಅಂಗಡಿಗೆ ಬೇಕಾಗಿರೋ ಐಟಮ್ ಎಲ್ಲ ಎಷ್ಟೆಷ್ಟೊಂದು ತೊಗೊಂಡು ಹೋಗೋದಿರುತ್ತೆ. ನೀರು ಬಾಟ್ಲಿರ್ಬೋದು, ಬೇರೆ ಬೇರೆ ಐಟಮ್ ಎಲ್ಲನ. ನೀರು ಬಾಟ್ಲೇನು ಒಸಿ ವೆಯ್ಟ್ ಇರುತ್ತಾ, ಸಿಕ್ಕಾಪಟ್ಟೆ ವೆಯ್ಟ್ ಇರ್ತವೆ. ಫ್ರೂಟ್ಸು ಎಲ್ಲನೂ ಅವೆಲ್ಲ ಹಂಗೆ ಎತ್ಕೊಂಡು ಹೋಗ್ತಾರೋ ಏನಪ್ಪ ಅನಿಸುತ್ತೆ ಅವ್ರನ್ನ ನೋಡಿದ್ರೆ. ಆದರೂ ಮೇಲ್ಗಡೆ ಸ್ವಲ್ಪ ಕಾಸ್ಟ್ಲಿನೇ ಇರುತ್ತೆ. ಅವ್ರು ಕೇಳ್ದಷ್ಟು ಕೊಡಲೇಬೇಕು ಅವ್ರು ಎತ್ಕೊಂಡು ಬಂದಿರೋದಕ್ಕಾದ್ರೂ. ಇನ್ನು ನಾವು ಒಳಕಲ್ ತೀರ್ಥಕ್ಕೆ ರೀಚ್ ಆದ್ವಿ ನೋಡಿ. ಇದು ಒಳಕಲ್ಲು ಪುಣ್ಯ ತೀರ್ಥ ಅಂತ ಇದೆ. ಮತ್ತು ಇಲ್ಲಿ ಮಲಯ ಭದ್ರೇಶ್ವರ ಸ್ವಾಮಿ ದೇವಸ್ಥಾನವೂ ಇದೆ. ಇಲ್ಲಿನೂ ಟಿಕೆಟ್ ತೊಗೋಬೇಕು ಒಳಗೆ ಹೋಗುವಾಗ. ಜನ ಯಾರೂ ಇರಲಿಲ್ಲ, ಅದಕ್ಕೋಸ್ಕರ ನಾವೇ ಡೈರೆಕ್ಟ್ ಹೋದ್ವಿ. ಇನ್ನು ಬಾಕಿ ಟೈಮಲ್ಲಿ ಬಂದರೆ ತುಂಬ ಜನ ಇರ್ತಾರೆ. ಕ್ಯೂ ಅಂತೂ ಫುಲ್ ಇರುತ್ತೆ. ಈ ಕಡೆಯಿಂದ ಹೋಗೋಕ್ಕೆ ಆ ಕಡೆಯಿಂದ ಬರೋದಕ್ಕೆ ಇಲ್ಲಿ ಕಂಬಿ ಹಾಕಿರೋದು. ವೀಕೆಂಡಲ್ಲಿ ಬಂದರೆ ಸಾಟರ್ಡೆ ಸಂಡೇ ಆದರೆ ಫುಲ್ ಜನ ಇರ್ತಾರೆ. ಈಗ ಜನ ಯಾರೂ ಇಲ್ಲ ಸದ್ಯಕ್ಕೆ, ನಾವಷ್ಟೇ ಇರೋದು. ಇನ್ನು ಹತ್ತವರೆಲ್ಲ ಹೋಗಿದ್ದಾರೆ ಹತ್ಕೊಂಡು ಆಲ್ರೆಡಿನ. ಇಲ್ಲಿ ಒಳಕಲ್ ತೀರ್ಥ ಅಂತ ಹೇಳಿ, ಅಂದರೆ ಅಲ್ಲಿ ಒಳಕಲ್ಲಿದೆ, ಅಲ್ಲಿ ನೀರು ಸಿಗ್ತವೆ. ಅದರೊಳಗೆ ಕೈ ಇಟ್ಟರೆ, ಅಂದರೆ ಎಲ್ರಿಗೂ ಸಿಗೋದಿಲ್ಲ, ಯಾರಿಗೆ ಪುಣ್ಯ ಇರುತ್ತೋ ಅವ್ರಿಗೆ ಅಷ್ಟೇ ಸಿಗ್ತವೆ. ಹೇಳ್ತಾರೆ ಒಬ್ಬೊಬ್ಬರು ಅಲ್ಲೇ ಬಂದಾಗ ಬರ್ತವೆ ನೀರು, ಆಗ ಸಿಗ್ತವೆ ಅಂತ. ಅದೆಲ್ಲ ಹೇಳೋಕ್ಕಾಗಲ್ಲ. ಇವಾಗ ಬೇಜಾನ್ ಟೈಮ್ ನಾವು ಕೈ ಇಡ್ತೀವಿ, ಆದರೆ ಎಲ್ರಿಗೂ ಸಿಗ್ಬೋದಲ್ಲ, ಅಲೆ ಎಲ್ಲ ನಾವು ಇಟ್ಟಾಗೂ ಬರ್ಬೋದಲ್ಲ. ಒಬ್ಬೊಬ್ಬರು ಮೇಲೆ ಕೈ ಇಟ್ಟಿರ್ತಾರೆ, ಅವ್ರಿಗೆಲ್ಲ ಬೇಗ ಸಿಗ್ತವೆ. ಅದೆಲ್ಲ ಒಂದು ಅದೃಷ್ಟ ಅಂತ ನಾನು ನಂಬ್ತೀನಿ. ಸೈಂಟಿಫಿಕ್ಕಾಗಿ ಅದೆಲ್ಲ ಬೇರೆ ಏನಿದೆಯೋ ಅದು ನನಗೆ ಗೊತ್ತಿಲ್ಲ. ಬಟ್ ಒಬ್ಬೊಬ್ಬರು ಎಷ್ಟು ಆಳ ಕೆಳಕ್ಕೆ ಕೈ ಇಟ್ರೂ ಸಿಗೋದಿಲ್ಲ. ನಾವು ಅದೃಷ್ಟ ಮಾಡಿರಬೇಕು, ಇಲ್ಲ ನಮ್ಮ ಕರ್ಮ ಕಳೆದಿರಬೇಕು ಅಂತ ಹೇಳ್ತಾರೆ. ನಾನು ಎಷ್ಟು ಸಲ ಬಂದಿದ್ದೀನಿ ಇಲ್ಲಿಗೆ, ಒಂದು ಸಲನೂ ನೀರು ಸಿಕ್ಕಿಲ್ಲ. ಅದು ನನ್ನ ಬ್ಯಾಡ್ ಲಕ್ ಅಂತ ಹೇಳ್ತೀನಿ. ತುಂಬ ಬೇಜಾರಾಗುತ್ತೆ ಇಲ್ಲಿ ನೀರು ಸಿಕ್ಕಿಲ್ಲ ಅಂದರೆ. ಅಯ್ಯೋ ನನ್ನ ಕರ್ಮ ಇನ್ನೂ ಕಳೆದಿಲ್ವೇನೋ ಅನ್ನೋವಷ್ಟು ಬೇಜಾರಾಗುತ್ತೆ. ಏನು ಮಾಡೋಕ್ಕಾಗಲ್ಲ. ಅಟ್ಲೀಸ್ಟ್ ನನ್ನ ಹಸ್ಬೆಂಡ್ಗಾದರೆ ಸಿಗ್ತಾವಲ್ಲ ಅನ್ನೋದೇ ಒಂದು ಖುಷಿ. ನೋಡಿ ಅವ್ರು ಕೈ ಇಟ್ಟ ತಕ್ಷಣ ಒಂದು ಸ್ವಲ್ಪ ಜಸ್ಟ್ ಹಿಂಗೆ ಕೈ ಇಟ್ಟು ಎತ್ತಿಬಿಡ್ತಾರೆ, ಅವ್ರಿಗೆ ಎಷ್ಟು ಬೇಗ ಸಿಗ್ತವೆ. ಅದಕ್ಕೂ ಮುಂಚೆ ನನ್ನ ತಂಗಿ ಕೈ ಇಟ್ಲು, ಅವಳಿಗೆ ಎಷ್ಟು 3 ಸಲ ಕೈ ಇಟ್ಟರು ಸಿಗಲೇ ಇಲ್ಲ ಪಾಪ. ಅದೇ ಥರ ನನಗೂ ಸಿಗ್ತಾ ಇರಲಿಲ್ಲ. ಆಮೇಲೆ ಪ್ರಿಯಾಂಕಾ ಬಂದಿಲ್ಲಲ್ಲ, ಅವಳಿಗೂ ನೀರು ಸಿಕ್ಕಿದ್ವು. ತುಂಬ ಖುಷಿ ಆಯಿತು. ಅಟ್ಲೀಸ್ಟ್ ನಮ್ಮ ಜೊತೆಗೆ ಬಂದವ್ರಿಗೆ ಇಬ್ರಿಗಾದರೂ ನೀರು ಸಿಕ್ಕಿದ್ವಲ್ಲ ಅಂತೇಳಿ. ಇನ್ನೊಂದು, ನಾನು ಅದರೊಳಗೆ ಕೈ ಇಡೋಕ್ಕೆ ಒಂಚೂರು ಹೆದ್ರುಕೊಂಡು ಕೈ ಇಡ್ತೀನಿ. ಅದಕ್ಕೋಸ್ಕರ ನನಗೆ ಸಿಗಲ್ಲ ಅನಿಸುತ್ತೆ ನನಗೆ. ನೋಡಿ ನನ್ನ ಜೊತೆಗೆ ಅವರು ಕೈ ಇಟ್ಟರೆ ಅಟ್ಲೀಸ್ಟ್ ಅವರಿಗೂ ಸಿಗಲ್ಲ, ಅದು ನನ್ನ ಜೊತೆಗೆ ಇಟ್ಟಿದ್ದಕ್ಕೆ. ಹಾಗಾಗಿ ಇಲ್ಲ ನನಗೆ ಸಿಗಲ್ಲ, ನನ್ನ ಜೊತೆಗೆ ಇಡಬೇಡಿ, ನೀವೇ ಇಟ್ಟು ತೊಗೊಂಡು ನಮಗೆ ತೀರ್ಥ ಹಾಕಿ ಸಾಕು ಅಂತ ಹೇಳಿದ್ವಿ. ಅವ್ರು ಅದಕ್ಕೋಸ್ಕರ ಮತ್ತೆ ಇನ್ನೊಂದು ಸಲ ನೀರು ತೆಗೆದು ಎಲ್ರಿಗೂ ನಮ್ಮ ಮೇಲೆ ಚಿಮ್ಕಿಸ್ತಾರೆ. ಏಕೆಂದರೆ ಅದು ಒಂದು ಸಲ ಸಿಕ್ಕಿಲ್ಲ ಅಂದರೆ ಬೇಜಾರಾಗೋಗುತ್ತೆ, ಸಿಗಲಿಲ್ವಲ್ಲ ನಮಗೆ ಅಂತ ಹೇಳಿ. ಅದಕ್ಕೋಸ್ಕರ ಅವ್ರಿಗೆ ಹೇಳ್ಬಿಟ್ಟು ನಮಗೆಲ್ಲ ನೀರು ಕೊಡಿ, ನಾವೇ ಹಾಕ್ಕೋತೀವಿ ಅಂತ ಹೇಳಿ ಇಸ್ಕೊತಾ ಇದ್ದೀವಿ. ನಮ್ಮ ಬಿಂದುದು ಫೇಸ್ ಒಂಥರ ಆಗ್ಬಿಡ್ತು, ಅವಳಿಗೂ ಸಿಕ್ಕಿಲ್ವಲ್ಲ ಅಂತ ಹೇಳಿ. ಹೋಗಲಿ ಬಿಡಿ, ಆ ದೇವ್ರ ಕೃಪೆ ಎಲ್ಲರ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಅಲ್ಲಿ ಎಲ್ಲ ತಗೊಂಡು ದರ್ಶನ ಮಾಡಿಕೊಂಡು ಬಂದ್ವಿ ಈಚೆ. ಇಲ್ಲಿ ವೀರಭದ್ರೇಶ್ವರ ಸ್ವಾಮಿಗೆ ದೇವ್ರ ದರ್ಶನ ಮಾಡಿಕೊಂಡು ಹೋಗೋಣ ಅಂತ ಹೇಳಿ ಹೊರಡ್ತಾ ಇದ್ದೀವಿ. ಇದು ಒಳಕಲ್ ತೀರ್ಥದ್ದು ಇಷ್ಟು. ಮತ್ತು ನೆಕ್ಸ್ಟು ಬೆಟ್ಟ ಹತ್ತೋದು, ಮೇಲ್ಗಡೆ ಹತ್ತೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಏಕೆಂದರೆ ಇದೊಂದೇದ್ರಾಗೆ ತೋರಿಸ್ಬಿಟ್ರೆ ತುಂಬ ಲಾಂಗ್ ಆಗುತ್ತೆ, ನೋಡೋರ್ಗೂ ಬೇಜಾರಾಗುತ್ತೆ. ಅದಕ್ಕೋಸ್ಕರ ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ ಗೈಸ್. ನೆಕ್ಸ್ಟ್ ವಿಡಿಯೋ ಮಿಸ್ ಮಾಡದೆ ಕಂಟಿನ್ಯೂಸ್ ಆಗಿ ನೋಡಿ, ತುಂಬ ಚೆನ್ನಾಗಿದೆ ನೆಕ್ಸ್ಟ್ ವಿಡಿಯೋ. ಅಲ್ಲಿವರೆಗೂ ಕೀಪ್ ವಾಚಿಂಗ್, ಟೇಕ್ ಕೇರ್, ಬಾಯ್.